ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ ಎಂದು ಹೇಳುತ್ತಾ, ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳೋಣ. ಜೀವನದಲ್ಲಿ ಇರಬೇಕಾಗಿರುವಂತಹ ಅಷ್ಟ ಐಶ್ವರ್ಯಗಳು ಯಾವುದು ಎಂದು ನೋಡಿದಾಗ, ಒಂದನೆಯದು ದಿನವೂ ಕೂಡ ನಾವು ತಂದೆ ತಾಯಿಯರ ದರ್ಶನವನ್ನು ಪಡೆಯುವುದು. ಇನ್ನು ಎರಡನೆಯದು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿಯನ್ನು ನಮ್ಮ ಜೀವನದಲ್ಲಿ ನಾವು ಹೊಂದುವುದು. ಇನ್ನು ಮೂರನೆಯದು ಮಾತು ಕೇಳುವಂತಹ ಮಕ್ಕಳು ನಮ್ಮ ಜೊತೆಗೆ ಇರುವುದು. ನಾಲ್ಕನೆಯದು ಯಾವುದೇ ಸಾಲಗಳು ಇಲ್ಲದೆ ನಮ್ಮ ಜೀವನವನ್ನು ನಾವು ನಡೆಸುವುದು. ಇನ್ನು ಐದನೆಯದು ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣ ಇರುವುದು. ಆರನೆಯದು ಏನೇ ತಿಂದರೂ ಕೂಡ ಅರಗಿಸಿಕೊಳ್ಳುವಂತಹ ಶಕ್ತಿ, ಆರೋಗ್ಯ ನಮ್ಮ ಜೀವನದಲ್ಲಿ ಇರುವುದು. 10 ಜನರಲ್ಲಿ ಗೌರವಾನ್ವಿತವಾಗಿ ಇರುವುದು. ಎಂಟನೆಯದು ನಮಗಾಗಿ ಒಳ್ಳೆಯದನ್ನು ಬಯಸುವಂತಹ ಸ್ನೇಹಿತರು ನಮ್ಮ ಜೊತೆಗೆ ಇರುವುದು. ಮೌನ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ತಾನಾಗಿಯೇ ಯಶಸ್ಸು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾರ ಜೀವನದಲ್ಲಿಯೂ ಕೂಡ ಆಯ್ಕೆಯಾಗಿ ಇರುವುದಕ್ಕೆ ಹೋಗಬೇಡಿ. ನಿಮಗಾಗಿ ಮಿಡಿಯುವವರ ಹೃದಯದಲ್ಲಿ ರಾಜರಂತೆ ಇರಿ. ಪ್ರೀತಿ ಮುಖ್ಯವೇ ಇರಬಹುದು, ಆದರೆ ಗೌರವಕ್ಕಿಂತ ಹೆಚ್ಚಿನದ್ದಲ್ಲ. ಕೆಲವರು ಏನಾದರೂ ಕೂಡ ಮಾತನಾಡಿ ಮನಸ್ಸನ್ನು ನೋಯಿಸಿದರೆ, ಕೆಲವರು ಮೌನವಾಗಿ ಇದ್ದುಕೊಂಡೇ ಕೊಂದು ಬಿಡುತ್ತಾರೆ. ಅಪೇಕ್ಷೆ ಮಾಡುವುದು ತಪ್ಪಲ್ಲ, ಆದರೆ ತಪ್ಪಾದ ವ್ಯಕ್ತಿ ಮೇಲೆ ಅಪೇಕ್ಷೆ ಪಡುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಕೋಪದಿಂದಾಗಿ ವ್ಯಕ್ತಿಯು ಯೋಚಿಸುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕ್ರಮೇಣವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ತನ್ನ ಕೋಪವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ನಿಜವಾದ ಬುದ್ಧಿವಂತ ಮತ್ತು ಯಶಸ್ವಿ ವ್ಯಕ್ತಿ. ಅತಿಯಾದ ನಿದ್ರೆ, ಯೋಚನೆ ಇಲ್ಲದೆ ಇರುವಂತಹ ಕೆಲಸ ಮಾಡುವುದು, ಕೋಪ, ಸೋಮಾರಿತನ, ಅತಿಯಾದ ಮನೋರಂಜನೆ, ಅಗತ್ಯಕ್ಕಿಂತ ಹೆಚ್ಚಿನ ವಿಶ್ರಾಂತಿ, ಸ್ನೇಹಿತರೊಂದಿಗೆ ವ್ಯರ್ಥ ಕಾಲಹರಣ, ನಕಾರಾತ್ಮಕ ಚಿಂತನೆ, ಇತರರಿಂದ ಹೆಚ್ಚಿನ ನಿರೀಕ್ಷೆ ಇದು ದುರಭ್ಯಾಸ. ಇದನ್ನೆಲ್ಲವನ್ನ ಬಿಟ್ಟು ಬಿಡಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಯಾರನ್ನೂ ಕೂಡ ಕುರುಡನಾಗಿ ನಂಬುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಒಂಟಿಯಾಗಿ ನಡೆಯುವಂತಹ ಸಂದರ್ಭ ಬಂದರೆ ಹೆದರುವುದಕ್ಕೆ ಹೋಗಬೇಡಿ. ಏಕೆಂದರೆ ಸ್ಮಶಾನದ ಶಿಖರ ಮತ್ತು ಸಿಂಹಾಸನದ ಮೇಲೆ ಒಂಟಿಯಾಗಿಯೇ ನಡೆಯಬೇಕು. ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ಒಂಟಿಯಾಗಿ ಹೋಗುವುದು. ಈಗಿನಿಂದಲೇ ಒಂಟಿ ಆಗಿ ಇರುವುದನ್ನು ಕಲಿತುಕೋ. ತುಂಬ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಜನರು ನಿಮ್ಮನ್ನು ಹೆಚ್ಚಾಗಿ ಬಳಸಿಕೊಳ್ಳುವರು. ಯಾವ ಜಾಗದಲ್ಲಿ ನಿಮಗೆ ಗೌರವವೇ ಇರುವುದಿಲ್ಲವೋ ಅಂತಹ ಜಾಗದಲ್ಲಿ ಮೌನವಾಗಿ ಇರುವುದೇ ಒಳ್ಳೆಯದು. ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ, ಆದರೆ ಆ ಕಲೆಯನ್ನು ಯಾವಾಗಲೂ ಕೂಡ ಪ್ರದರ್ಶನ ಮಾಡಬೇಡಿ. ಇದು ನನ್ನ ಸಲಹೆಯಾಗಿದೆ. ಯಾವ ವ್ಯಕ್ತಿಗೆ ನಿಮ್ಮ ಮಾತಿನ ಮೌಲ್ಯ ಅರ್ಥ ಆಗುವುದೇ ಇಲ್ಲವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರವಾಗಬೇಕು. ಯಾರು ನಿಮ್ಮ ನೋವಿಗೆ ಸ್ಪಂದಿಸುವುದಿಲ್ಲವೋ ಅವರಿಗೆ ನೀವು ಕಷ್ಟಗಳನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥ ಎನ್ನುವುದು ಇರುವುದಿಲ್ಲ. ಯಾವ ವ್ಯಕ್ತಿಯು ನಿಮ್ಮ ನೋವುಗಳಿಗೆ ಸ್ಪಂದಿಸುತ್ತಾನೆ, ಯಾವ ವ್ಯಕ್ತಿಯು ನಿಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅಂಥವರ ಬಳಿಯಲ್ಲಿ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳುವುದರಲ್ಲಿ ಅರ್ಥ ಎನ್ನುವುದು ಇರುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಆಗುವುದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗುವುದೂ ಇಲ್ಲ. ಆದ್ದರಿಂದ ದೂರವಾಗುತ್ತಾರೆ ಅಷ್ಟೇ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದುವೇ ತಾಳ್ಮೆ. ತಾಳ್ಮೆ ಇದ್ದವರ ಬಾಳಲ್ಲಿ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳು ಬರುವುದು ಖಂಡಿತ ಕಡಿಮೆ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಲೇಬೇಕು ಅಂದರೆ ನೂರಾರು ಕೆಟ್ಟ ದಿನಗಳನ್ನು ಪ್ರಸ್ತುತವಾಗಿರುವಂತಹ ಈ ಒಂದು ದಿನಮಾನಗಳಲ್ಲಿ ಎದುರಿಸಲೇಬೇಕು. ಯಾರ ಮೇಲಾದರೂ ಕೂಡ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನು ಕಡಿಮೆ ಮಾಡಿ ಅಷ್ಟೇ. ಎಲ್ಲಿ ನಿಮ್ಮ ಒಂದು ತಪ್ಪು ಇರುವುದಿಲ್ಲವೋ ಅಲ್ಲಿ ಬಾಗಲೇಬೇಡಿ. ಮತ್ತೆ ಎಲ್ಲಿ ಗೌರವ ಇರುವುದಿಲ್ಲವೋ ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಲೇಬೇಡಿ.
ಜೀವನದಲ್ಲಿ ಹೆಚ್ಚಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಅತಿಯಾದ ಬಾಂಧವ್ಯ ತುಂಬ ಆಳವಾಗಿರುವಂತಹ ನೋವನ್ನು ಕೊಡುತ್ತದೆ. ಈಗಿನ ಕಾಲದಲ್ಲಿ ಒಳ್ಳೆಯ ಜನರ ಬೆಲೆ ಎನ್ನುವುದು ತಿಳಿಯುವುದು ಕೆಟ್ಟ ಜನರು ಸಿಕ್ಕಾಗ ಮಾತ್ರ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗುತ್ತೀರಿಯೋ ಆಗ ಯಾರು ನಿಮ್ಮನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟದಲ್ಲಿ ಕೈ ಬಿಟ್ಟರೂ ಕೂಡ ಮತ್ತು ಕೈ ಹಿಡಿದರೂ ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತದೆ. ಯಾವ ಪ್ರೀತಿಯಲ್ಲಿ ಗೌರವ ಇರುವುದಿಲ್ಲವೋ ಆ ಪ್ರೀತಿ ಒಂದು ಪ್ರೀತಿಯೇ ಅಲ್ಲ, ಅದು ಒಂದು ರೀತಿಯ ಹಿಂಸೆಯಿದ್ದ ಹಾಗೆ. ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತದೆಯೋ ಅದು ಸಂಬಂಧ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ಸಂಬಂಧದಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ತುಂಬಿರುತ್ತದೆ. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತಾರೆ. ಜೀವನದಲ್ಲಿ ಇರುವುದೊಂದೇ ದಿನ. ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆಯೋ ಅವರನ್ನು ನೀವು ಮರೆತು ಬಿಡಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಎಂದಿಗೂ ಕೂಡ ಆಗುವುದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗುವುದಿಲ್ಲವೋ ಅವರಿಂದ ದೂರವಾಗುತ್ತಾನೆ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಅವನು ಎಂದಿಗೂ ಕೂಡ ಸ್ವಾರ್ಥಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮೇಲಾದರೂ ಕೂಡ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವ ಕಡಿಮೆ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಕೋಪ ಮಾಡಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದುವೇ ತಾಳ್ಮೆ. ತಾಳ್ಮೆ ಒಂದು ಇದ್ದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ತಾನಾಗಿಯೇ ಸಿಗುತ್ತದೆ. ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಳ್ಳಬೇಕು ಎನ್ನುವುದಾದರೆ ತಾಳ್ಮೆಯನ್ನು ತೆಗೆದುಕೊಳ್ಳುವುದನ್ನು ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ಇವತ್ತಿನಿಂದಲೇ ಇದನ್ನು ಪಾಲಿಸಬೇಕು. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆಯನ್ನು ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ. ಹಾಗಾಗಿ ಇವತ್ತಿನಿಂದಲೇ ನಿಮ್ಮ ಜೀವನದಲ್ಲಿ ಸಹನೆಯನ್ನು ತಂದುಕೊಳ್ಳಿ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ತಾಳ್ಮೆಯಿಂದ ಇರುವುದು ಬಹಳನೇ ಮುಖ್ಯವಾಗುತ್ತದೆ. ಪ್ರಾಣವನ್ನು ಉಳಿಸುವಂತಹ ನೀರಿಗೆ ಪ್ರಾಣವನ್ನು ತೆಗೆಯುವಂತಹ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾವುದನ್ನು ಕೂಡ ನಾವು ಕಡೆಗಣಿಸಿ ನೋಡುವುದಕ್ಕೆ ಹೋಗಬಾರದು. ಯಾರ ಮೇಲೆಯೂ ಕೂಡ ನಾವು ಅಯ್ಯೋ ಇವನಿಂದ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ತುಚ್ಛವಾಗಿ ನೋಡುವುದಕ್ಕಾಗಲಿ ಮಾತನಾಡುವುದಕ್ಕಾಗಲಿ ಹೋಗಲೇಬಾರದು. ಅವರವರ ಪ್ರತಿಭೆ ಅವರವರಿಗೆ ಇದ್ದೇ ಇರುತ್ತದೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾದರೆ ಹೋದರೂ ಕೂಡ ನಿಮ್ಮ ಮನಸ್ಥಿತಿಯೂ ಬದಲಾಗಬಹುದು. ಹುಟ್ಟುವಾಗಲೂ ಕೂಡ ನಾವು ಒಬ್ಬರೇ, ಸಾಯುವಾಗಲೂ ಕೂಡ ನಾವು ಒಬ್ಬರೇ ಹೋಗಬೇಕು. ನಾವು ಈ ಭೂಮಿಗೆ ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಭೂಮಿಯ ಮಾಲೀಕರು ನಾವು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಸಲ್ಲಿಸಿರುವಂತಹ ಸೇವೆ ಪೂಜೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಅದು ಬಂದು ನಿಮ್ಮನ್ನು ಸೇರುತ್ತದೆ, ಬಂದು ನಿಮ್ಮನ್ನು ಕಾದೇ ಕಾಯುತ್ತದೆ. ಹಾಗಾಗಿ ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ ವ್ಯರ್ಥವೇ ಆಗುವುದಿಲ್ಲ. ನೀವು ಭಗವಂತನನ್ನು ಆರಾಧನೆ ಮಾಡಿ, ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಇವತ್ತು ಇತರರಿಗೆ ಕೇಡನ್ನು ಬಯಸಿ ಅಥವಾ ಇತರರ ಜೀವನದಲ್ಲಿ ಮುಳ್ಳಾಗಿ ನಾವು ಮಾತ್ರ ಉಜ್ವಲವಾಗಿರುವಂತಹ ಭವಿಷ್ಯವನ್ನು ರೂಪಿಸಿಕೊಂಡಿದ್ದೇವೆ ಎಂದು ಮೆರೆಯುತ್ತಿರುವವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಪಾತಾಳಕ್ಕೆ ಬೀಳುವಂತಹ ಸಂದರ್ಭವೂ ಕೂಡ ಬಂದೇ ಬರುತ್ತದೆ. ಎಚ್ಚರವಾಗಿ ಇರಬೇಕು. ಏಕೆಂದರೆ ನಾವು ಇತರರಿಗೆ ಏನನ್ನ ಬಯಸುತ್ತೇವೆಯೋ, ಇತರರ ಜೀವನದಲ್ಲಿ ನಮ್ಮ ಪಾತ್ರ ಎನ್ನುವುದು ಯಾವ ಮಟ್ಟಿಗೆ ಇರುತ್ತದೆಯೋ ಹಾಗೆಯೇ ಇತರರಿಂದಲೂ ಕೂಡ ನಮ್ಮ ಜೀವನದಲ್ಲಿ ಅದೇ ಸಿಗುತ್ತದೆ. ನಾವು ಬೇರೆಯವರ ಜೀವನವನ್ನು ಹಾಳು ಮಾಡಿದ್ದರೆ ದೇವರು ನಮ್ಮ ಜೀವನವನ್ನು ಹಾಳು ಮಾಡುವಂಥವರನ್ನು ಕೂಡ ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಜೀವನವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಮನುಷ್ಯನಿಗೆ ಈಗ ನಿಯತೆ ಇಲ್ಲದಂತೆ ಆಗಿದೆ. ಕೇವಲ ಅವರವರು ಸ್ವಾರ್ಥಿಗಳೇ ಆಗಿದ್ದಾರೆ. ದೇವರನ್ನು ನಂಬಿದರೆ ಎಲ್ಲ ಕಷ್ಟ ಕಾಲದಲ್ಲಿಯೂ ಕೂಡ ದೇವರು ಇದ್ದೇ ಇರುತ್ತಾನೆ. ಒಂದು ನೊಂದ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನು ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನು ನಂಬಿ ಸಾಕು. ಅದೆಷ್ಟೇ ಕೆಟ್ಟದಾಗಲಿ, ಎಷ್ಟೇ ಕಷ್ಟವೇ ಇರಲಿ, ನಿಮ್ಮನ್ನು ದಡ ಸೇರಿಸಿಯೇ ಸೇರಿಸುತ್ತಾನೆ.
ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಾನೇ ಆದಿಯು, ನಾನೇ ಅಂತ್ಯವು, ಸಕಲವೂ ನಾನೇ ಆಗಿದ್ದೇನೆ. ನನ್ನನ್ನು ನಂಬುವುದಾದರೆ ಪೂರ್ಣ ಮನಸ್ಸಿನಿಂದ, ಅನುಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತನ್ನ ತಾಯಿಯನ್ನು ಅಪ್ಪುವ ಹಾಗೆ ಅಪ್ಪಿಬಿಡು. ಆಗ ನಾನು ಖಂಡಿತವಾಗಿಯೂ ಕೂಡ ಇದ್ದು ನಿನ್ನನ್ನು ರಕ್ಷಣೆ ಮಾಡೇ ತೀರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ಕಾರಣಕ್ಕೂ ಕೂಡ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರುವುದಕ್ಕೆ ಹೋಗಬೇಡ. ದೇವರು ನಿಮಗೊಂದು ಹೊಸ ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು. ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೋ, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನನ್ನನ್ನು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾಗಿರುವಂತಹ ಸಂಬಂಧ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಮ್ಮನ್ನು ಅಳುವಂತೆ ಬಿಟ್ಟು ಬಿಡುವಂತಹ ಸಂಬಂಧಕ್ಕಿಂತ ದುರ್ಬಲವಾಗಿರುವಂತಹ ಸಂಬಂಧ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಬೇಕು. ಪರಿಸ್ಥಿತಿಯೂ ಕೂಡ ಬದಲಾಗಬೇಕು ಅಂದರೆ ಕಾಲ ಬದಲಾಗಲೇಬೇಕು. ಕಾಲ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸಿಕೊಳ್ಳುವಂತಹ ತಾಳ್ಮೆ ಇರಲೇಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲೆ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಒಬ್ಬ ವ್ಯಕ್ತಿಯು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವವರೆಗೆ ಸಹಿಸಿಕೊಳ್ಳುತ್ತಾನೆ. ನಂತರ ಅವನು ಸಂಬಂಧಗಳನ್ನು ಅಥವಾ ತನ್ನ ಪ್ರೀತಿ ಪಾತ್ರರನ್ನು ಕೂಡ ಮುಖ್ಯವೆಂದು ಪರಿಗಣಿಸುವುದಿಲ್ಲ. ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸವಿಲ್ಲ ಎಂದರೆ ಯಾರು ಏನೂ ಮಾಡುವುದಕ್ಕೂ ಕೂಡ ಆಗುವುದಿಲ್ಲ. ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಬಲವಾಗಿ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ತಪ್ಪು ಮಾಡಿದವನಿಗೆ ಒಂದು ಅವಕಾಶವನ್ನು ಕೊಡು, ಸರಿಪಡಿಸಿಕೊಳ್ಳುತ್ತಾ. ಆದರೆ ಮೋಸ ಮಾಡಿದವನಿಗೆ ಮಾತ್ರ ಅವಕಾಶವನ್ನು ಕೊಡಬೇಡ. ಏಕೆಂದರೆ ಜೀವನದಲ್ಲಿ ಮರೆಯಲು ಆಗದೇ ಇರುವಂತಹ ಗಾಯವನ್ನು ತಂದುಕೊಡಬಹುದು. ಈ ಜೀವನದಲ್ಲಿ ಕೊನೆಯವರೆಗೂ ಕೂಡ ಜೊತೆಯಾಗಿ ಇರುವುದು ಕೇವಲ ಪತಿ ಪತ್ನಿಯರ ಸಂಬಂಧ ಒಂದೇ. ಹಾಗಾಗಿ ಯಾರಿಗಾಗಿಯೂ ಅಥವಾ ಯಾರಿಂದಲೂ ಕೂಡ ನಿನ್ನ ಜೊತೆ ಅವರನ್ನು ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡ. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚಿಸಬೇಡಿ. ಏಕೆಂದರೆ ಪಾಠವನ್ನು ಕಲಿಸಿರುವಂತಹ ಶಿಕ್ಷಕನು ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಒಂಟಿ ಎಂದು ಅನಿಸಿಬಿಡುತ್ತದೆ. ಆಕಳು ತನ್ನ ಹಾಲನ್ನು ತಾನು ಕುಡಿಯುವುದಿಲ್ಲ, ಮರ ತನ್ನ ನೆರಳನ್ನು ತಾನು ಅನುಭವಿಸುವುದಿಲ್ಲ. ಜೀವನವೆಂದರೆ ನಮಗಾಗಿ ಬದುಕುವುದು ಅಲ್ಲ, ಬೇರೆಯವರಿಗಾಗಿಯೂ ಕೂಡ ಬದುಕಬೇಕಾಗುತ್ತದೆ. ಬದಲಾವಣೆ ಯಾವತ್ತಿಗೂ ಕೂಡ ಭಯವನ್ನು ಪಡುವುದಕ್ಕೆ ಹೋಗಲೇಬೇಡಿ. ನೀವು ಕಳೆದುಕೊಳ್ಳುತ್ತಿರುವುದಕ್ಕಿಂತ ನೀನು ಏನನ್ನ ಕಳೆದುಕೊಂಡಿದ್ದೆ ಅನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಜೀವನವು ತುಂಬ ಸುಂದರವಾಗಿದೆ. ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ ಮತ್ತೆ ಎಂದಿಗೂ ಕೂಡ ಬರುವುದಿಲ್ಲ. ಆದ್ದರಿಂದ ಎಲ್ಲ ಸಮಸ್ಯೆಗಳನ್ನು ಬದಿಗೆ ಒತ್ತಿ ಈ ಜೀವನವನ್ನು, ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಿರಿ. ಮನುಷ್ಯನ ನಿರ್ಣಯದ ಮುಂದೆ ಯಾವುದು ಕೂಡ ಅಸಾಧ್ಯವಲ್ಲ. ಯಾವುದೇ ಜೀವಿಯು ದೃಢವಾಗಿ ಇರುವಂತಹ ಸಂಕಲ್ಪ ಮತ್ತು ಬಲವಾದ ಒಂದು ನಂಬಿಕೆಯೊಂದಿಗೆ ಯಾವುದೇ ಕೆಲಸವನ್ನು ಕೈಗೊಂಡಾಗ ದೈವಿಕ ಶಕ್ತಿಗಳು ಅವನ ಸಹಾಯಕ್ಕೆ ಬಂದೇ ಬರುತ್ತದೆ. ಇದು ಕರ್ಮ ಎನ್ನುವುದು ಹೇಳುತ್ತದೆ. ಅಹಂಕಾರ ಎನ್ನುವುದು ಯಾವಾಗಲೂ ಕೂಡ ಕಾಲಿನ ಕೆಳಗೆ ಇರಬೇಕು. ಒಂದು ವೇಳೆ ಅಹಂಕಾರ ಎನ್ನುವುದು ತಲೆಯಲ್ಲಿ ಇದ್ದರೆ ಅಲ್ಲಿ ಕಿರೀಟವನ್ನು ಧರಿಸುವುದಕ್ಕೆ ಜಾಗವೇ ಇರುವುದಿಲ್ಲ. ಭಗವಂತನ ಮುಂದೆ ಯಾರೂ ಕೂಡ ಮೆರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರಿಗಳಿಗೆ ಎಂದೂ ಯೋಗ ಪ್ರಾಪ್ತಿಯಾಗುವುದೇ ಇಲ್ಲ. ನಮಗೆ ಬೆಲೆ ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ ಕೋಟಿ ಹಣವನ್ನು ಕೊಟ್ಟರೂ ಕೂಡ ಹೋಗಬಾರದು. ಆದರೆ ನಮಗೆ ಬೆಲೆ ಕೊಡುವಂತಹ ಮನೆ, ಗುಡಿಸಲೇ ಆಗಲಿ, ಅಲ್ಲಿಗೆ ನಾವು ಹೋಗಬೇಕು. ಸೋಲನ್ನು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಎನ್ನುವುದು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಹಿನ್ನಡೆ ಕ್ಷಣಿಕ, ನಿಮ್ಮ ಪ್ರಯತ್ನ ಒಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಬಿತ್ತದೆ ಭೂಮಿಯನ್ನು ಪೂಜಿಸಿದರೆ ಫಲ ಬರುವುದೇ? ಊಟವನ್ನು ಮಾಡದೆ ಅನ್ನವನ್ನು ಪೂಜಿಸಿದರೆ ಹೊಟ್ಟೆ ತುಂಬುವುದೇ? ಓದದೆಯೇ ಸರಸ್ವತಿ ಒಲಿಯುವುದೇ? ವಿದ್ಯೆ ಬರುವುದೇ? ಕಷ್ಟಪಡದೆ ಲಕ್ಷ್ಮಿಯನ್ನ ಪೂಜಿಸಿದರೆ ಸಂಪತ್ತು ಎನ್ನುವುದು ಬರುವುದೇ? ಕಾಯಕ ಮಾಡದೆ ಪ್ರಾರ್ಥಿಸಿದರೆ, ಪೂಜಿಸಿದರೆ ದೇವರು ಒಲಿಯುವನೇ? ಯಶಸ್ಸಿನ ಪದವನ್ನು ತಿಳಿಯುವುದಕ್ಕೆ ಈ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ. ಏಕೆಂದರೆ
ಇಸಿಜಿಯಲ್ಲಿ ನೇರ ಗೆರೆಗಳು ಅಂದರೆ ಜೀವ ಇಲ್ಲ ಅಂತ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಕೂಡ ಗಾಳಕ್ಕೆ ಸಿಕ್ಕಿ ಬೀಳುವುದೇ ಇಲ್ಲ. ಈ ಮಾತು ಬರೀ ಮೀನಿಗಷ್ಟೇ ಅನುಭವ ಆಗುವುದಿಲ್ಲ, ಮನುಷ್ಯನಿಗೂ ಕೂಡ ಅನ್ವಯ ಆಗುತ್ತದೆ. ಬಹುತೇಕವಾಗಿರ್ತಕ್ಕಂತಹ ಸಂದರ್ಭಗಳಲ್ಲಿ ಎಲ್ಲರೂ ಬಾಯಿಯನ್ನ ಬಿಚ್ಚಿಯೇ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಾರೆ. ಟೀಕೆಗಳನ್ನು ಧನಾತ್ಮಕವಾಗಿಯೇ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಹುದೊಡ್ಡ ಸೂತ್ರ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಆಡುವಂತಹ ಮಾತು ಅವನ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ವ್ಯಕ್ತಿತ್ವವನ್ನು ತೆರೆದಿರುತ್ತದೆ. ಬದುಕಿನಲ್ಲಿ 95% ಸಮಸ್ಯೆಗಳು ಎದುರಾಗುವುದು ನಮ್ಮ ಮಾತಿನ ಧ್ವನಿಯಿಂದ. ಏನು ಹೇಳುತ್ತೇವೆ ಅನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ ನೋಡಿ. ಧ್ವನಿ ಬದಲಾದರೆ ಬದುಕಿ ಬದಲಾಗುತ್ತದೆ. ವಾದ ಮಾಡುವಾಗ ಎತ್ತಿರಬೇಕಾದದ್ದು ಧ್ವನಿಯನ್ನ ಅಲ್ಲ ಗೆಳೆಯರೇ, ವಿಷಯದ ಸತ್ವವನ್ನ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪ್ರಕೃತಿಯಿಂದ ನಾಳೆ ನಡೆಯುವುದು ಗುಡುಗಿನಿಂದ ಅಲ್ಲವೇ ಅಲ್ಲ, ಮಳೆಯಿಂದ. ಸುಳ್ಳು ಮತ್ತು ಐಷಾರಾಮಿಯ ಬದುಕನ್ನ ನಿಭಾಯಿಸುವುದು ಭಾರಿ ಕಷ್ಟ. ಸತ್ಯ ಮತ್ತು ಸರಳ ಬದುಕನ್ನ ಬದುಕುವುದು ತುಂಬಾನೇ ಸುಲಭ. ಸುಳ್ಳಿನಿಂದ ಪಡೆದಿರುವಂತಹ ಸ್ಥಾನ, ದರ್ಪದಿಂದ ಪಡೆದಂತಹ ಮಾನ, ಮೋಸದಿಂದ ಪಡೆದಂತಹ ದಾನ ಯಾವತ್ತೂ ಶಾಶ್ವತ ಅಲ್ಲವೇ ಅಲ್ಲ ಅನ್ನುವುದನ್ನು ನಾವು ಯಾವತ್ತಿಗೂ ಕೂಡ ಮರೆಯಬಾರದು. ಚೆನ್ನಾಗಿ ನಾವು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮನ್ನ ಬಿಟ್ಟು ಹೋದವರಿಗೆ ನಿಮ್ಮ ಬೆಲೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಈ 2 ಕೆಲಸಗಳನ್ನು ತಪ್ಪದೇ ಮಾಡಿ. 1ನೇಯದು, ಅದೊಂದು ಮುಗಿದು ಹೋಗಿರುವಂತಹ ಅಧ್ಯಾಯ ಅಂತ ಮುಂದೆ ಸಾಗಿಬಿಡಿ. ಈ ರೀತಿಯಾಗಿ ನೀವು ಜೀವನದಲ್ಲಿ ಮುಂದೆ ಸಾಗಿದಾಗ ನಿಮ್ಮ ಜೀವನ ಎನ್ನುವುದು ಒಂದು ದಾರಿಯನ್ನು ಕಂಡುಕೊಳ್ಳುತ್ತದೆ. ಇಲ್ಲ ಅಂದರೆ ನೀವು ಅದರ ಬಗ್ಗೆ ಚಿಂತೆಗೆ ಒಳಗಾಗಿ ಇಡೀ ನಿಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ಆಗಿರುವುದರ ಬಗ್ಗೆ ಎಂದಿಗೂ ಕೂಡ ಹೆಚ್ಚಾಗಿ ಜೀವನದಲ್ಲಿ ಯೋಚನೆಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ಮುಂದೆ ಜೀವನದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳತ್ತ ಗಮನವನ್ನು ಕೊಡಬೇಕು. ಹಾಗಾಗಿ ಆಗಿರುವುದು ಒಂದು ಕೆಟ್ಟ ಕನಸು ಎಂದು ಪರಿಭಾವಿಸಿ ಅದರಿಂದ ಹೊರಬಂದು ಹೊಸ ಜೀವನವನ್ನು ನಾವು ಕಂಡುಕೊಳ್ಳಬೇಕು. ಹೊಸ ರೀತಿಯ ಆಲೋಚನೆಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಹೀಗೆ ಇದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡುವುದಕ್ಕೆ, ಹೊಸದನ್ನು ಪ್ರಯತ್ನವನ್ನು ಪಡುವುದಕ್ಕೆ ಸಾಧ್ಯವಾಗುವುದು. ಇನ್ನು 2ನೇಯದು, ಬಿಟ್ಟು ಹೋದವರನ್ನ ನೆನೆಸಿಕೊಂಡು ಯಾವತ್ತೂ ಕೂಡ ಚಿಂತೆಗೆ ಒಳಗಾಗುವುದು ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡುತ್ತದೆ. ಹಾಗೂ ಅತಿಯಾದ ಚಿಂತೆ ಎನ್ನುವುದು ನಮ್ಮನ್ನು ಚಿತೆಗೆ ಏರುವಂತೆ ಮಾಡುತ್ತದೆ. ಹಾಗಾಗಿ ಅತಿಯಾದ ಚಿಂತೆ ಬೇಡವೇ ಬೇಡ. ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಇದ್ದರೆ ಅದೇ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ. ಜೀವನದಲ್ಲಿ ಯಾವುದನ್ನೇ ಕಳೆದುಕೊಂಡರೂ ಕೂಡ ಮರಳಿ ಪಡೆಯಬಹುದು. ಆದರೆ ತಂದೆ ತಾಯಿಗಳನ್ನು ಕಳೆದುಕೊಂಡರೆ ಮರು ಜನ್ಮವೇ ಎತ್ತಬೇಕಾಗುತ್ತದೆ. ಜೀವನದಲ್ಲಿ ಇಂತಹ ಪರಿಸ್ಥಿತಿ ಬಂದರೂ ಕೂಡ ತಂದೆ ತಾಯಿಗಳನ್ನು ಮಾತ್ರ ದೂರ ಮಾಡಿಕೊಳ್ಳಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ನಾಳೆಯ ಮತ್ತೊಂದು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.